ಆಲ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಚೆನ್ನೈಯಲ್ಲಿರೋಂಥ ಟಿ ನಗರ್ಗೆ ಶಾಪಿಂಗ್ಗೆ ಅಂತ ಹೇಳಿ ಬಂದಿದ್ದೀವಿ. ಆ್ಯಂಡ್ ನನ್ನ ಜೊತೆ ಶ್ವೇತಾ ಇದ್ದಾಳೆ. ಶ್ವೇತಾನ್ ಕಾಲೇಜಲ್ಲಿ ಫಂಕ್ಷನ್ ಇದೆ ಆ್ಯಕ್ಚುಲಿ, ಲೈಕ್ ಇವೆಂಟು. ಅಲ್ಲಿಗೆ ಏನೋ ಬಟ್ಟೆ ತೊಗೋಬೇಕು ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ಇವತ್ತು ಕಂಪ್ಲೀಟ್ ಟಿ ನಗರ್ ಯಾವ ಥರ ಇದೆ ಚೆನ್ನೈಯಲ್ಲಿ ಅಂತ ಹೇಳಿ ತೋರಿಸ್ತೀನಿ. ಇದು ಒಂಥರ ನಮ್ಗೆ ಹೆಂಗೆ ಚಿಕ್ಕಪೇಟೆ ಅಲ್ವಾ, ಆ ಥರ ಇವ್ರಿಗೆ ಟಿ ನಗರ್ ಅಂತೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಹಾಯ್ ಮಾಡು ಗೈಸ್. ನೋಡಿ, ಸೇಮ್ ಟು ಸೇಮ್ ಚಿಕ್ಕಪೇಟೆ ವೈಬ್ಸೇ ಕೊಡ್ತಾ ಇದೆ. ಫುಲ್ ಸಣ್ಣ ಸಣ್ಣ ಸ್ಟ್ರೀಟು, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು. ನಂಗಂದ್ರೆ ಫುಲ್ ಚಿಕ್ಕಪೇಟೆ ಒಳಗೇ ಎಂಟರ್ ಆಗ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಲೈಕ್ ಇವಳು ಇಲ್ಲಿ ಬಟ್ಟೆ ತೊಗೋಬೇಕಂತೆ, ಬಟ್ಟೆ ಶಾಪಿಗೆ ಹೋಗ್ತಾ ಇದ್ದೀವಿ. ಗೈಸ್, ಇವಳು ಏನಾದರೂ ತೊಗೊತಾಳೋ ಇಲ್ವೋ ನಂಗಂತೂ ಗೊತ್ತಿಲ್ಲ. ನಂಗಂತೂ ಹೊರಗಡೆ ಫುಲ್ ಶೆಕೆ, ಬಿಸಿಲು ಸಾಕಾಗಿತ್ತು. ಅಟ್ಲೀಸ್ಟ್ ಅಂಗಡಿ ಒಳಗಡೆ ಬಂದಿರೋದಕ್ಕೆ ಎ ಸಿನಾದರೂ ಸಿಕ್ಕಿದೆ. ಸೊ ಎ ಸಿ ಮೇಲೆ, ಎ ಸಿ ಕೆಳಗಡೆನೇ ನಿಂತ್ಬಿಟ್ಟಿದ್ದೀನಿ. ಗೈಸ್, ಏನಂದರೆ ನಾವು ಒಳಗಡೆ ಹೋಗಿದ್ವಿ, ಬಟ್ ಅಲ್ಲಿ ಏನೂ ತೊಗೊಂಡಿಲ್ಲ. ನಮಗೆ ಕಾಸ್ಟ್ ರೇಂಜ್ ಮ್ಯಾಚ್ ಆಗಿಲ್ಲ. ಸ್ವಲ್ಪ ಹೊತ್ತು ಎ ಸಿ ಸಿಕ್ತು ಅಷ್ಟೇ. ಎ ಸಿಲಿ ನಾನು ಕೆಳಗಡೆನೇ ನಿಂತಿದ್ದೆ, ಇವಳೇನೋ ಅವ್ರ ಜೊತೆ ಮಾತಾಡ್ತಾ ಇದ್ಲು. ಆ್ಯಂಡ್ ಬಂದ್ವಿ ಇವಾಗ ಹೊರಗಡೆ ಏನಾದರೂ ತೊಗೊತೀವಿ. ಎಷ್ಟು ರಶ್ ಇದೆ ಅಂದರೆ, ಇವತ್ತು ವೀಕೆಂಡ್ ಬೇರೆ ಅಲ್ವಾ, ಫುಲ್ ಅಂದರೆ ಫುಲ್ಲು ರಶ್ ಇದೆ. ನಿಮಗೆ ತೋರಿಸ್ತೀನಿ ನೋಡಿ. ಕಾಲಿಡಕ್ಕೂ ಜಾಗ ಇಲ್ಲ. ಶ್ವೇತಾ ಒಂದು ಸಾಧನೆ ಮಾಡಿದಾಳೆ. ಏನಂದ್ರೆ ಶೂಸ್ ತಗೊಳಕ್ ಹೋಗಿದ್ವಿ. ಶೂಸ್ ತಗೊಳಕ್ ಹೋಗಿದ್ವಿ. ಇರೋ, ಏನಾಗಲ್ಲ. ಶೂಸ್ ಎಳಿಬೇಡ, ಶರ್ಟ್ ಎಳಿಬೇಡ, ಹಾಕ್ಬೇಡ. ಶೂಸ್ ತಗೊಳಕ್ ಹೋಗಿದ್ವಿ. ಅಂಗಡಿಯವ್ರು ಹೇಳಿದ್ರು ಶೂಸ್ಗೆ 2000 ಸಮಥಿಂಗ್ ಅಂತ ಹೇಳಿ. ನಾನು ಇವಳು ಅಂಗಡಿಯವ್ರ ಜೊತೆ ಶೂ ತೋರಿಸ್ತಾ ಇರೋ ಅಣ್ಣನ ಜೊತೆ ಏನೋ ಮಾತಾಡ್ತಾ ಇದ್ದಾಳೆ ಅಂತ ಸುಮ್ಮನೆ ಇದ್ದೀನಿ. ಆ್ಯಕ್ಚುಲಿ ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ನಾವು, ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ತುಂಬ ಸುಸ್ತಾಗ್ತಾ ಇತ್ತು. ನಾನು ಕಾಫಿ ಕುಡಿದೆ ಆ್ಯಂಡ್ ಶ್ವೇತಾ ಜ್ಯೂಸ್ ಕುಡಿದ್ಲು. ಸೊ ಇವಾಗ ಜ್ಯೂಸ್ ಎಲ್ಲ ಕುಡ್ದಿದ್ದಾಯಿತು. ಐ ಥಿಂಕ್ ನಾವು ನೆಕ್ಸ್ಟ್ ಏನೂ ತೊಗೊಳ್ಳಲ್ಲ ಅಂದ್ಕೊತೀನಿ. ಇಲ್ಲಿಂದ ಹೋಗ್ತೀವಿ. ಹೆವಿ ರಶ್ ಇದೆ ಅಂದರೆ ರಶ್ ಇದೆ. ಫುಲ್ ಚಿಕ್ಕಪೇಟೆಗೂ ಇದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ, ಹಾಗೆ ಇತ್ತು. ಶ್ವೇತಾ, ಹೌ ಇಸ್ ಯುವರ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್? I won't go anywhere like ಚಿಕ್ಕಪೇಟೆ and ಟಿ ನಗರ್. ಶಿ ಇಸ್ ಎನಫ್. ಅವಳಿಗೆ ಸಾಕಾಗಲ್ಲ, ನಂಗೆ ಇಂಥದ್ದಾಗಲ್ಲ. ಇಲ್ಲಿಂದ ಹೊರಡ್ತೀವಿ ಈಗ. ಬನ್ನಿ, ಇವಾಗ ನಾನು ಒಂದು ಸ್ಟ್ರೀಟ್ ತೋರಿಸ್ತೀನಿ, ಶಾಪಿಂಗ್ ಸ್ಟ್ರೀಟು. ಇದನ್ನ ನೋಡಿದ್ರೆ ನಿಮಗೆ ಪಕ್ಕ ಜಯನಗರ್ ಅಂತ ಅನ್ಸುತ್ತೆ. ನೀವು ನೋಡಿ, ಜಯನಗರ್ ಥರನೇ ವೈಬ್ ಕೊಡ್ತಾ ಇದೆ. ಹೌದು ತಾನೆ? ನೋಡಿ, ನೋಡಕ್ಕೆ ಫುಲ್ ಜಯನಗರ್ ಅಂತಾನೆ ಅನ್ನಿಸ್ತಾ ಇದೆ. ಅಮ್ಮ, ಐ ಕಾಂಟ್. ಸೋ ಮೆನಿ ಪೀಪಲ್ಸ್ ಆರ್ ದೇರ್ ಹಿಯರ್. ವೀಕೆಂಡ್ ಅಲ್ವಾ, ತುಂಬ ರಶ್ ಇದೆ. ಆ್ಯಂಡ್ ರಂಜಾನ್ ಕೂಡ ಇದೆ ಅಲ್ವಾ, ಶಾಪಿಂಗಿಗೆ ಅವರು ತುಂಬ ಜನ ಇದ್ದಾರೆ ಶಾಪಿಂಗ್ ಮಾಡೋರು. ನೋಡಿ, ಫುಲ್ ಜಯನಗರ್ ಥರ ಅನ್ನಿಸ್ತಾ ಇದೆ ಸ್ಟ್ರೀಟ್ ಶಾಪಿಂಗ್. ಗೈಸ್, ವಿ ಆರ್ ಎನಫ್. ವಿ ಆರ್ ಗೋಯಿಂಗ್ ಫ್ರಮ್ ಹಿಯರ್. ಈ ರಶ್ಶು ಯಪ್ಪ, ವೀಕೆಂಡ್ ಯಾವತ್ತೂ ಬರಬಾರ್ದು. ತುಂಬ ರಶ್ ಇದೆ, ಕಾಲಿಡೋಕ್ಕೂ ಜಾಗ ಇಲ್ಲ. ಇವಾಗ ನಾವು ಒಂದು ಸ್ವಲ್ಪ ಮೇನ್ ರೋಡ್ ಕಡೆ ಬಂದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಜನ. ಒಳಗಡೆ ಹೋದಾಗಂತೂ ಫುಲ್ ರಶ್ ಇತ್ತು. ಆ್ಯಕ್ಚುಲಿ ಓಕೆ, ತೊಗೋಬೋದು, ತುಂಬ ಏನು ಕಾಸ್ಟ್ಲಿ ಅಂತ ಇಲ್ಲ. ನಮಗೆ ಜಯನಗರಲ್ಲಿ ಅಥವಾ ಚಿಕ್ಕಪೇಟೆಯಲ್ಲಿ ಯಾವ ಥರ ಸಿಗುತ್ತಲ್ಲ ಅದೇ ಥರನೇ ಕಾಸ್ಟ್ ವೈಸ್ ಎಲ್ಲ ಅದೇ ಥರ ಇದೆ. ಬಟ್ ಏನಂದರೆ ವೆರೈಟಿ ಆಫ್ ಕ್ಲಾತ್ಸ್ ಇಲ್ಲ. ಲೈಕ್ ಸ್ವಲ್ಪ ಸಿಮಿಲರ್ ನೀವು ಯಾವ ಶಾಪಲ್ಲಿ ನೋಡಿದ್ರು ಅದೇ ಥರದೇ ಸಿಮಿಲರ್ ಕ್ಲಾತ್ಸ್ ಇರುತ್ತೆ. ಆ್ಯಂಡ್ ಲೈಕ್ ಅಪ್ಡೇಟೆಡ್ ಇಲ್ಲ, ಲೈಕ್ ನಾರ್ಮಲ್ ಅಪ್ಡೇಟೆಡ್ ಡಿಸೈನ್ಸ್ ಎಲ್ಲ ಇಲ್ಲ ಅಂತ ನಮ್ಗೆ ಅನ್ನಿಸ್ತು. ಇವಳಿಗೂ ಅಷ್ಟೇ, ಇವಳು ತೊಗೋಬೇಕಂತಲೇ ಬಂದಿದ್ದು, ಬಟ್ ಅಪ್ಡೇಟೆಡ್ ಡಿಸೈನ್ಸ್ ಇಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಟ್ ಕಾಸ್ಟ್ ರೇಂಜ್ ಬಂದರೆ ಎಲ್ಲ ಕಡೆಯೂ ಸೇಮ್ ಇದೆ ಕಾಸ್ಟ್ ರೇಂಜ್ ಅಲ್ವಾ? ಹಾಂ, ಏನು ಅಂತಲೇ ಕೇಳಿಸ್ಕೊಂಡಿಲ್ಲ, ಸುಮ್ಮನೆ ಹೌದು ಅಂತ ಇದ್ದಾಳೆ. ಫೈನ್ ಯಾ, ಲೈಕ್ ಕಾಸ್ಟ್ ಪ್ರೈಸ್ ಎಲ್ಲ ಕಡೆ ಸೇಮ್ ಇದೆ, ಬಟ್ ಅಪ್ಡೇಟೆಡ್ ಡಿಸೈನ್ಸ್ ಇಲ್ಲ. ಲೈಕ್ ಎಲ್ಲ ಓಲ್ಡ್ ಡಿಸೈನ್ಸ್ ಥರ ಇದೆ ಅಷ್ಟೇ. ಇಲ್ಲಿಂದ ಹೋಗ್ತೀವಪ್ಪ ಇವಾಗ. ನಿಮ್ಗೊಂದು ಸ್ಟ್ರೀಟ್ ತೋರಿಸ್ತೀನಿ. ಕಂಪ್ಲೀಟಾಗಿ KR ಮಾರ್ಕೆಟ್ ಥರ ಇದೆ. ಫುಲ್ ನೋಡ್ತಾ ಇದ್ರೆ KR ಮಾರ್ಕೆಟ್ ಏನೋ ಅನಿಸುತ್ತೆ. ನೋಡ್ತಾ ಇರಿ, ತೋರಿಸ್ತೀನಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ ಇದೆಲ್ಲ,
ಕ್ಯಾರ್ ಮಾರ್ಕೆಟ್ ಆ ಥರ ಇದೆ ನೋಡಿ. ನೋಡಿ ಕ್ಯಾರ್ ಮಾರ್ಕೆಟಲ್ಲಿ ತರಕಾರಿ ಮತ್ತು ಫ್ರೂಟ್ಸ್ ಮಾರ್ಕೆಟ್ ಥರನೇ ಇದೆ, ಸೇಮ್ ಟು ಸೇಮ್ ನೋಡೋಕ್ಕೆ. ಇನ್ನು ಸ್ಟಾರ್ಟಿಂಗ್ ಆ ಕಡೆ ಎಲ್ಲ ಫುಲ್ ಇದೆ ಅಂತ ಅನಿಸುತ್ತೆ. ಗೈಸ್ ನಾವು ಇವಾಗ ಜಸ್ಟ್ ನಮ್ಮ ಪಿ ಜಿನ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಆಟೋ ಬುಕ್ ಮಾಡಿದ್ವಿ. ಹೇಳಬೇಕಂದ್ರೆ ನಾವು ಯಾವುದೇ ಸ್ಟೇಟ್ನ ಇಲ್ಲಿ ಕಂಪೇರ್ ಮಾಡ್ತಾಯಿಲ್ಲ, ಜಸ್ಟ್ ನಾನು ಹೇಳ್ತಾ ಇರೋದಷ್ಟೇ. ನಾವು ಬ್ಯಾಂಗ್ಳೂರಲ್ಲಿ ಯಾವುದಾದ್ರೂ ಆಟೋ ಬುಕ್ ಮಾಡಿದ್ದೀವಿ, ಕ್ಯಾಬ್ನ ಬುಕ್ ಮಾಡಿದ್ದೀವಿ ಅಂದರೆ ನಮಗೆ ಊಬರಲ್ಲಿ, ರ್ಯಾಪಿಡೋ ಅಲ್ಲಿ, ನಮ್ಮ ಯಾತ್ರೆಯಲ್ಲಿ ಏನು ಪೇಮೆಂಟ್ನ ತೋರಿಸಿರುತ್ತೆ ಅಷ್ಟೇ ಪೇಮೆಂಟ್ನ ಅವ್ರು ಇಸ್ಕೊತಾರೆ. ಲೈಕ್ ನಾವು ಚೆನ್ನೈಗೆ ಬಂದಾಗೆ ನಾನು ನೋಡ್ತಾ ಇದ್ದೀವಿ, ನನಗೊಬ್ಬಳದೇ ಇಶ್ಯೂ ಅಲ್ಲ ಇದು, ತುಂಬ ಜನಕ್ಕೆ ಇದೇ ಇಶ್ಯೂ ಆಗ್ತಾಯಿದೆ. ಒಂದು ಅವರು ಪಿಕಪ್ ಡ್ರಾಪ್ಗೆ ಪಿಕಪ್ ಸ್ಟಾಪ್ನ ನಾವೇನು ಕೊಟ್ಟಿರ್ತೀವಿ ಅಲ್ಲಿ ಕರೆಕ್ಟಾಗಿ ಬರೋಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ರಿಕ್ವೆಸ್ಟ್ನ ತೊಗೊತಾರೆ, ರೈಡ್ ರಿಕ್ವೆಸ್ಟ್ನ ತೊಗೊಂಡು ಒಂದು 5 ಮಿನಿಟ್ಸ್ ಆದಮೇಲೆ ಕಾಲ್ ಮಾಡಿ 150 ಇದ್ದರೆ 250 ಕೊಡಿ ಅಂತ ಕೇಳ್ತಾರೆ, 150 ಇದ್ದರೆ 200 ಕೊಡಿ ಅಂತ ಕೇಳ್ತಾರೆ. ಹಾಗಿದ್ರೆ ಅವ್ರು ರಿಕ್ವೆಸ್ಟೇ ತೊಗೋಬಾರ್ದು. ನಾವು ಅವ್ರು ಬರ್ತಾರೆ ಅಂತೇಳಿ 5-10 ಮಿನಿಟ್ಸ್ ವೇಟ್ ಮಾಡೋದು, ತಿರ್ಗಾ ನಮ್ಮ ಪಿಕಪ್ ಲೊಕೇಶನಿಗೆ ಬಂದಮೇಲೆ ಊಬರಲ್ಲಿ 150 ಇದೆ, ನೀವು 180 ಕೊಟ್ಟರೆ ಬರ್ತೀವಿ, ಇಲ್ಲ 200 ಕೊಟ್ಟರೆ ಬರ್ತೀವಿ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಫೇರ್. ಆ್ಯಕ್ಚುಲಿ ಇದನ್ನ ಊಬರವ್ರು ಸೀರಿಯಸ್ಸಾಗಿ ತೊಗೋಬೇಕು. ಆ್ಯಕ್ಚುಲಿ ನಾನು ಊಬರ್ ಹೆಲ್ಪ್ಲೈನೆಲ್ಲ ಕಾಲ್ ಮಾಡಿ ನೋಡಿದೆ, ಆ್ಯಕ್ಚುಲಿ ಅದು ಕನೆಕ್ಟ್ ಆಗಿಲ್ಲ. ನಾನು ನಿಜವಾಗ್ಲೂ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಚೆನ್ನೈಗೆ ಬಂದಾಗ ನಾನು ನೋಡ್ತೀವಿ ಎಷ್ಟೊಂದು ಕಡೆ ಇದೆ ಇಶ್ಯೂ. ಮೊನ್ನೆ ನಾವು ಬೀಚ್ಗೆ ಹೋದಾಗಲೂ ಕೂಡ ತೊಗೊತಾರೆ, 5-10 ಮಿನಿಟ್ಸ್ ವೇಟ್ ಮಾಡಿಸ್ತಾರೆ, ವೇಟ್ ಮಾಡಿಸಿ ಆಮೇಲೆ ಅಮೌಂಟ್ ಎಕ್ಸ್ಟ್ರಾ ಹೇಳ್ತಾರೆ. ಇವತ್ತು ಕೂಡ ರಿಟರ್ನ್ ಬರ್ತಾ ಇದ್ದೀವಿ, ರಿಕ್ವೆಸ್ಟ್ ತೊಗೊಳ್ಳೇಬಾರ್ದು ಅವ್ರು. ಹಾಗಿದ್ರೆ 5-10 ಮಿನಿಟ್ಸ್ ವೇಟ್ ಮಾಡಿಸೋದು, ಆಮೇಲೆ ಎಕ್ಸ್ಟ್ರಾ ಪೇಮೆಂಟ್ ಕೇಳೋದು ಮಾಡ್ತಾರೆ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇದು ಲಿಟ್ರಲಿ ಕಷ್ಟ ಅನಿಸುತ್ತೆ ಅಷ್ಟೇ ಗೈಸ್. ಜಾಸ್ತಿ ಮಾತಾಡೋದನ್ನ ನಿಂಗೂ ಅದೇ ಇಶ್ಯೂ ಆಯಿತು ತಾನೆ? ಹೌದು, ಯಾವಾಗಲೂ ಆಗುತ್ತೆ ಇಲ್ಲಿ. ಸೀರಿಯಸ್ಲಿ ಇದನ್ನ ಊಬರು, ರ್ಯಾಪಿಡೋ ಎಲ್ಲರೂ ಸೀರಿಯಸ್ಸಾಗಿ ನೋಟ್ ತೊಗೊಳ್ಳೇಬೇಕು, ಇಲ್ಲಾಂದರೆ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಟ್ಸ್ ಇಟ್, ಬಾಯ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್.